ನಟಿ ಕವಿತಾ ಗೌಡ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮಗು ಮತ್ತು ಸಸಿಯ ಜೊತೆಗೆ ಮನೆಗೆ ಆಗಮಿಸಿದ್ದಾರೆ. ಮಗುವನ್ನ ಮನೆ ತುಂಬಿಸಿಕೊಂಡಿರುವ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಕವಿತಾ ಗೌಡ ಹಾಗೂ ನಟ ಚಂದನ್ ಗೌಡ ಇದೇ 19ರಂದು ಗಂಡು ಮಗುವಿನ ಅಪ್ಪ ಅಮ್ಮ ಆಗಿದ್ದಾರೆ. ಕವಿತಾ ಗೌಡ ಮುದ್ದಾದ ಮಗುವಿಗೆ ಜನ್ಮ ನೀಡಿದ್ದು ಈ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ರು. ಇತ್ತೀಚೆಗಷ್ಟೇ ನಟಿ ಸೀಮಂತ ಶಾಸ್ತ್ರ ಮಾಡಿಕೊಂಡಿದ್ರು. ಗುಲಾಬಿ ಬಣ್ಣದ ಸೀರೆಯಲ್ಲಿ ಮೈತುಂಬ ಆಭರಣ ಧರಿಸಿ ಗೊಂಬೆಯಂತೆ ಕಾಣ್ತಾ ಇರುವ ಕವಿತಾ ಅವರಿಗೆ ಸೆಲೆಬ್ರಿಟಿಗಳು ಸೇರಿದಂತೆ ಅಭಿಮಾನಿಗಳು ಶುಭ ಹಾರೈಸಿದ್ರು. ಕವಿತಾ ಅವರಿಗೆ ಹೆಣ್ಣು ಮಗು ಇಲ್ಲವೇ ಅವಳಿ ಮಕ್ಕಳಾಗಲಿದೆ ಅಂತ ಹಲವರು ಭವಿಷ್ಯ ನುಡಿದಿದ್ರು. ಆದ್ರೆ ಎಲ್ಲವೂ ಸುಳ್ಳಾಗಿ ಕವಿತಾಗೆ ಗಂಡು ಮಗು ಆಗಿದೆ. ಇದೀಗ ಕವಿತಾ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಮಗುವನ್ನ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಈ ಬಗ್ಗೆ ಚಂದನ್ ಕುಮಾರ್ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಶೇರ್ ಮಾಡಿಕೊಂಡಿದ್ದಾರೆ. ಕವಿತಾ ಆಸ್ಪತ್ರೆಯಲ್ಲಿ ಇರೋದನ್ನ ಹಾಗೂ ಪುಟ್ಟ ಕಂದಮ್ಮ ಚಂದನ್ ಅವರ ಕೈ ಹಿಡಿದಿರೋದನ್ನ ಈ ವಿಡಿಯೋದಲ್ಲಿ ನೋಡಬಹುದು. ಮಗುವಿನ ಜೊತೆಗೆ ಸಸಿಯೊಂದನ್ನ ಮನೆಗೆ ತರಲಾಗಿದೆ. ಚಂದನ್ ಅವರು ಮಗುವನ್ನ ಹಿಡ್ಕೊಂಡಿದ್ದು ಕವಿತಾ ಸಸಿಯನ್ನ ಮನೆಗೆ ಹಿಡಿದು ತಂದಿದ್ದಾರೆ. ಮಗುವನ್ನ ಮನೆ ತುಂಬಿಸಿಕೊಳ್ಳಲಾಗಿದೆ. ಇದರ ಸಂಪೂರ್ಣ ವಿಡಿಯೋವನ್ನ ಅವರು ಶೇರ್ ಮಾಡಿಕೊಂಡಿದ್ದಾರೆ. ಮಗುವಿನ ಜೊತೆ ಸಸಿ ಕೂಡ ತಂದಿರೋದಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಮಗು ಹುಟ್ಟಿದಾಗ್ಲೂ ಕೂಡ ಹೀಗೆ ಒಂದೊಂದು ಗಿಡವನ್ನ ನೆಡುವಂತಹ ಅಭ್ಯಾಸವನ್ನ ಎಲ್ಲರೂ ಕೂಡ ರೂಢಿಸಿಕೊಳ್ಬೇಕಿದೆ ಅಂತ ನೆಟ್ಟಿಗರು ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ. ಸದ್ಯ ಇನ್ನೋರ್ವ ನಟಿ ನೇಹಾ ಗೌಡ ಅವರು ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಇತ್ತೀಚೆಗೆ ಕವಿತಾ ಗೌಡ ಜೊತೆಗಿನ ಫೋಟೋ ಹಂಚಿಕೊಂಡಿರುವ ನೇಹಾ ಗೌಡ, ನನ್ನ ಪ್ರೆಗ್ನೆನ್ಸಿ ಜರ್ನಿಯನ್ನ ನನ್ನ ತಂಗಿ ಜೊತೆ ಸೆಲೆಬ್ರೇಟ್ ಮಾಡಿರೋದಕ್ಕೆ ಖುಷಿಯಾಗಿದ್ದೇನೆ. ಈಗ ಅವಳು ಕೂಡ ಶೀಘ್ರದಲ್ಲೇ ಮಗುವಿನ ತಾಯಿಯಾಗಲಿದ್ದಾಳೆ. ಅವಳಿಗೆ ಸಂತೋಷದ, ಆರೋಗ್ಯಕರ ಮತ್ತು ಸುರಕ್ಷಿತ ಹೆರಿಗೆ ಆಗಲಿ ಅಂತ ಹಾರೈಸ್ತೇನೆ. ಈ ಹೊಸ ಅಧ್ಯಾಯವು ಅವಳ ಜೀವನದಲ್ಲಿ ಅಪಾರ ಸಂತೋಷ ಮತ್ತು ಖುಷಿಯನ್ನ ತರಲಿ ಅಂತ ಹಾರೈಸಿದ್ರು. ಇನ್ನು ನೇಹಾ ಮತ್ತು ಕವಿತಾ ಬಗ್ಗೆ ಕುತೂಹಲಕಾರಿ ಮಾಹಿತಿ ಹೇಳಬೇಕು ಅಂತ ಅಂದ್ರೆ ಸೀರಿಯಲ್ ನಲ್ಲಿ ಇಬ್ರು ಕೂಡ ಒಟ್ಟಿಗೆ ಇದ್ರು. ಇಬ್ಬರ ಲೈಫಲ್ಲೂ ಕೂಡ ಇಬ್ಬರ ಜೀವನದಲ್ಲಿ ಎಲ್ಲವೂ ಜೊತೆಯಾಗಿ ನಡೀತಾ ಇದೆ. ಸೀರಿಯಲ್ ನಲ್ಲಿ ಚಿನ್ನು ಗೊಂಬೆ ಇಬ್ಬರ ಗಂಡು ಮಕ್ಕಳ ಹೆಸರು ಚಂದು ಎಂದಿತ್ತು. ರಿಯಲ್ ಲೈಫ್ ಅಲ್ಲೂ ಕೂಡ ಇಬ್ಬರ ಗಂಡಂದಿರ ಹೆಸರು ಕೂಡ ಚಂದನ್ ಆಗಿದೆ. ಸಹನಟ ಚಂದನ್ ಕುಮಾರ್ ಅವರನ್ನ ಪ್ರೀತಿಸಿ ಕವಿತಾ ಮದುವೆಯಾಗಿದ್ರೆ ಬಾಲ್ಯದ ಗೆಳೆಯ ಚಂದನ್ ಗೌಡ ಅವರನ್ನ ನೇಹಾ ಗೌಡ ಮದುವೆಯಾಗಿದ್ದಾರೆ. ಈಗ ಒಂದೇ ಸಮಯದಲ್ಲಿ ಇಬ್ಬರು ಗರ್ಭಿಣಿಯಾಗಿದ್ದು ಎಲ್ಲವೂ ಕಾಕತಾಳೀಯ. ಆದ್ರೆ ಅದೇನೋ ನಂಟು ಎಂಬಂತೆ ಇದೆ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ನೇಹಾ, ಕವಿತಾ ಹಾಗೂ ಚಂದನ್ ಕುಮಾರ್ ಮೂವರು ಜೊತೆಯಾಗಿ ನಟಿಸಿದ್ರು. ಗೊಂಬೆ ಪಾತ್ರದಲ್ಲಿ ನೇಹಾ ರಾಮಕೃಷ್ಣ, ಚಿನ್ನು ಪಾತ್ರದಲ್ಲಿ ಕವಿತಾ, ಚಂದು ರೋಲ್ನಲ್ಲಿ ಚಂದನ್ ನಟಿಸಿದ್ರು. ಈ ನವಮಾಸದಲ್ಲಿ ಇರುವಂತಹ ಇಬ್ಬರಲ್ಲಿ ಕವಿತಾಗೆ ಇದೀಗ ಮೊದಲು ಮಗುವಾಗಿದ್ದು ಕವಿತಾ ತಾಯಿಯಾಗಿದ್ದಾರೆ.